ಈ ಒಂದು ರಿಚುವಲ್ ಅನ್ನ ನೀವು ಮಾಡಿದ್ದೆ ಆದ್ರೆ ನಿಮ್ಮ ಇಡೀ ಲೈಫ್ ಟೈಮ್ ಅಲ್ಲಿ ದುಡ್ಡಿನ ಪ್ರಾಬ್ಲಮ್ಮೇ ಬರೋದಿಲ್ಲ. ಅಷ್ಟಲಕ್ಷ್ಮಿಯರಿಗೂ ಕೂಡ ಇಷ್ಟವಾಗುವಂತಹ 8 ವಿಧವಾದಂತಹ ವಸ್ತುಗಳನ್ನ ಹಾಕಿ ಅಕ್ಷಯ ಅಂತ ಅಂದ್ರೆ ಎವರ್ ಲಾಸ್ಟಿಂಗ್. ತಾಯಿ ಮಹಾಲಕ್ಷ್ಮಿಗೆ ಒಂದು ವಿಶಿಷ್ಟವಾದಂತಹ ಸ್ತೋತ್ರವನ್ನ ಓದಬೇಕಾಗತ್ತೆ 9 ಸಲ. 6 ಗಂಟೆಯಿಂದ 8 ಗಂಟೆ ತನಕ ನಾವು ಅಷ್ಟಲಕ್ಷ್ಮಿ ಪೂಜೆಯನ್ನ ಮಾಡ್ಬೇಕಾಗತ್ತೆ. ಅವತ್ತಿನ ದಿನ ನಾವು 2 ರೀತಿಯಾದಂತಹ ಪೂಜೆನ ಮಾಡ್ಬೇಕಾಗತ್ತೆ. ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮ್ಯಾನಿಫೆಸ್ಟ್ ವಿತ್ ಶರ್ವಾಣಿ. ಸೊ ಆಲ್ರೆಡಿ ತಮ್ನೈಲ್ ನೋಡಿ ನಿಮ್ಗೆ ಎಲ್ರಿಗೂ ಅರ್ಥ ಆಗೋಗಿರುತ್ತೆ ನಾನು ಇವತ್ತು ಏನ್ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಅಕ್ಷಯ ತೃತೀಯದ ಬಗ್ಗೆ. ತಲಾಂತರದಿಂದ ನಾವು ಭಾರತೀಯರು ಸನಾತನ ಧರ್ಮದಲ್ಲಿ ಅಕ್ಷಯ ತೃತೀಯನ ತುಂಬಾ ಪ್ರಾಮುಖ್ಯತೆಯನ್ನ ಕೊಟ್ಟು ಸೆಲೆಬ್ರೇಟ್ ಮಾಡ್ತೀವಿ. ಯಾಕಂದ್ರೆ ಅದರ ಹೆಸರೇ ಹೇಳುವ ರೀತಿಯಲ್ಲಿ ಅಕ್ಷಯ ಅಂತ ಅಂದ್ರೆ ಎವರ್ ಲಾಸ್ಟಿಂಗ್. ಅವತ್ತಿನ ದಿನ ನಾನು ಏನನ್ನೇ ತರಲಿ ಅಥವಾ ಏನನ್ನೇ ಹರಿಸ್ಕೊಳ್ಳಿ ಅದು ಕೊನೆ ತನಕ ಹೆಚ್ಚು ಹೆಚ್ಚು ಸಿಗ್ತಾ ಹೋಗುತ್ತೆ ಅಂತ ಹೇಳ್ಬಹುದು. ಹಾಗಾಗಿ ಕೆಲವೊಂದಷ್ಟು ಸಂಪ್ರದಾಯಗಳಲ್ಲಿ ದವಸ ಧಾನ್ಯಗಳನ್ನ ತರ್ತಾರೆ, ಕೆಲವೊಬ್ರು ಒಡವೆಗಳನ್ನ ತರ್ತಾರೆ, ಅಥವಾ ಕೆಲವೊಬ್ರು ದುಡ್ಡನ್ನ ಇಟ್ಟು ಪೂಜೆ ಮಾಡ್ತಾರೆ. ಬಟ್ ನನ್ಗೆ ಎಲ್ಲಾ ವಿಚಾರನೂ ಅವತ್ತಿನ ದಿನ ಪಡ್ಕೊಳ್ಳುವಂತಹ ಪ್ರಾಶಸ್ತ್ಯವಾದಂತಹ ದಿನ. ಕೇವಲ ದುಡ್ಡು, ಊಟ ಅಥವಾ ಏನೋ ಒಂದು ಅಬಂಡೆನ್ಸ್ ಮಾತ್ರ ಅಲ್ಲ, ಆರೋಗ್ಯ, ಒಳ್ಳೆಯ ರಿಲೇಶನ್ಶಿಪ್ ಪ್ರತಿಯೊಂದನ್ನು ಕೂಡ ನಾವು ಅವತ್ತು ಪಡ್ಕೊಳ್ಬಹುದು. ಏನ್ ಮಾಡ್ಬೇಕು, ಯಾವ ರೀತಿಯಾಗಿ ಮಾಡ್ಬೇಕು, ಇದನ್ನ ಒಂದ್ ಸುಂದರವಾದ ಕತೆ ಮುಖಾಂತರ ನಾನ್ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ನಿಮ್ಗೆಲ್ರಿಗೂ ಕೂಡ ಸುಧಾಮ ಮತ್ತೆ ಕೃಷ್ಣನ ಕತೆ ಗೊತ್ತಿರಬಹುದು. ಅಕ್ಷಯ ತೃತೀಯ ದಿನಾನೇ ಸುಧಾಮ 3 ಇಡೀ ಅವಲಕ್ಕಿಯನ್ನ ತಗೊಂಡೋಗಿ ಕೃಷ್ಣನಿಗೆ ಕೊಟ್ಟು ಅಷ್ಟೆಲ್ಲ ಜೀವನದಲ್ಲಿದ್ದಂತಹ ಕಷ್ಟ ಕಾರ್ಪಣ್ಯಗಳನ್ನ ಬಗೆಹರಿಸು ದೇವ್ರೆ ಅಂತ ಕೇಳ್ಕೊಂಡಂತೆ. ಅವನ್ ಕೊಟ್ಟಿದ್ದಂತಹ ದಾನವನ್ನ ಸ್ವೀಕರಿಸಿದಂತ ಕೃಷ್ಣ ಬಹಳ ತೃಪ್ತಿಯಿಂದ ಅವನ ಇಡೀ ಕಷ್ಟಗಳನ್ನೆಲ್ಲ ನೆರವೇರಿಸ್ತಾನೆ. ಇಲ್ಲಿ ಕೃಷ್ಣ ಸುಧಾಮರ ಒಂದು ಫ್ರೆಂಡ್ಶಿಪ್ ಬಗ್ಗೆ ಮಾತ್ರ ಅಲ್ಲ, ನಾವಿಲ್ಲಿ ಅವತ್ತಿನ ದಿನದ ಪ್ರಾಮುಖ್ಯತೆಯನ್ನ ಕೂಡ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಕೃಷ್ಣ ಸುಧಾಮನಿಗೆ ಅಷ್ಟೆಲ್ಲ ವಿಚಾರಗಳನ್ನ ಯಾಕೆ ಕೊಟ್ಟ? ಒಂದು ಫ್ರೆಂಡ್ಶಿಪ್, ಒಂದು ಅವನಲ್ಲಿದ್ದಂತಹ ಅಗಾಧವಾದಂತಹ ಭಕ್ತಿ, ಅದರ ಜೊತೆಗೆ ಅವನ್ ಕೊಟ್ಟಿದ್ದಂತಹ ದಾನ. ಅವತ್ತಿನ ದಿನ ದಾನ ಮಾಡೋದು ಬಹಳ ಮುಖ್ಯ. ನಾನು ಯೂಶುವಲಿ ಹಸು ಕರುಗಳಿಗೆ ಅಥವಾ ಯಾರಾದ್ರೂ ವಯಸ್ಸಾದವರಿಗೆ ಅಥವಾ ಊಟ ಇಲ್ದಿರುವಂತಹ ಜನಗಳಿಗೆ ದಾನ ಕೊಡೋದನ್ನ ತುಂಬಾ ರೆಕಮೆಂಡ್ ಮಾಡ್ತೀನಿ, ಎಸ್ಪೆಷಲಿ ಆನ್ ಅಕ್ಷಯ ತೃತೀಯ. ಪ್ರತಿದಿನ ಕೊಟ್ಟರು ಕೂಡ ಒಳ್ಳೇದು, ಬಟ್ ಅವತ್ತು ಕೊಡೋದ್ರಿಂದ ನನ್ನಲ್ಲಿರುವಂತಹ ಬ್ಲಾಕೇಜಸ್ ಗಳನ್ನ ರಿಮೂವ್ ಮಾಡಕ್ಕೆ ಶ್ರೀಕೃಷ್ಣ ಹೆಲ್ಪ್ ಮಾಡ್ತಾರೆ. ಇದು ಸತ್ಯ ಕೂಡ ಹೌದು. ಅದಕ್ಕೇನೆ ಸುಧಾಮನ ಕತೆ ಕೂಡ ನಮ್ಗೆ ಪುರಾಣಗಳು ತಿಳಿಸ್ಕೊಡೋದು. ಹಾಗಾಗಿ ನೀವವತ್ತು ಹಸು ಕರೆಗಳಿಗೆ ಊಟ ಕೊಡಿ, ನಾಯಿಗಳಿಗೆ ಬಿಸ್ಕೆಟ್ಸ್ ಹಾಕೋದಿರ್ಬಹುದು, ಪಕ್ಷಿಗಳಿಗೆ ನೀರು ಕೊಡೋದಿರ್ಬಹುದು. ಈ ಬೇಸಿಗೆ ಇರೋದ್ರಿಂದ ಸ್ವಲ್ಪ ವಾಡಿಕೆನ ಜಾಸ್ತಿ ಮಾಡ್ಕೊಳ್ಳಿ. ಯಾರಾದ್ರೂ ವಯಸ್ಸಾಗಿರುವವರು, ಊಟಕ್ಕೆ ತೊಂದರೆ ಅನುಭವಿಸ್ತಾ ಇರೋರು, ಆ ತರದವ್ರು ಯಾರಾದ್ರೂ ಸಿಕ್ಕಿದ್ರೆ ಅವ್ರಿಗೂ ಕೂಡ ಆಹಾರ ಕೊಡಿ. ಇದರಿಂದಾಗಿ ನಾನ್ ಮಾಡಿರುವಂತಹ ಎಷ್ಟೋ ತಪ್ಪುಗಳನ್ನ ಕೃಷ್ಣ ಕ್ಷಮಿಸಿ ಅಥವಾ ನನ್ನಲ್ಲಿರುವಂತಹ ಎಷ್ಟೋ ಬ್ಲಾಕೇಜಸ್ ಗಳನ್ನ ಕೃಷ್ಣ ರಿಮೂವ್ ಮಾಡಿ ಒಳ್ಳೇದನ್ನ ಕೊಡ್ತಾ ಹೋಗ್ತಾರೆ. ಇನ್ನು 2ನೇ ವಿಚಾರಕ್ಕೆ ಬಂದ್ರೆ ಪೂಜೆ ವಿಚಾರ. ಅವತ್ತಿನ ದಿನ ನಾವು 2 ರೀತಿಯಾದಂತಹ ಪೂಜೆನ ಮಾಡ್ಬೇಕಾಗತ್ತೆ. ಬೆಳಗ್ಗೆ 6 ಗಂಟೆಯಿಂದ 8 ಗಂಟೆ ಈ ಟೈಮ್ ಪೀರಿಯಡ್ ಅಲ್ಲಿ ಒಂದು ಪೂಜೆ, ಅಂಡ್ 10:49 ಆದ್ಮೇಲೆ ಒಂದು ಪೂಜೆ. 6 ಗಂಟೆಯಿಂದ 8 ಗಂಟೆ ತನಕ ನಾವು ಅಷ್ಟಲಕ್ಷ್ಮಿ ಪೂಜೆಯನ್ನ ಮಾಡ್ಬೇಕಾಗತ್ತೆ. ಮೊದಲಿಗೆ ದಾನ ಕೊಡೋದಕ್ಕೆ ನಾನು ಏನನ್ನಾದ್ರೂ ಅಕ್ಕಿನೋ, ದವಸಾನೋ, ಧಾನ್ಯನೋ, ಹಣ್ಣನ್ನೋ ಎತ್ತಿಟ್ಟ ನಂತರ ಅಷ್ಟಲಕ್ಷ್ಮಿ ಪೂಜೆಯನ್ನ ಶುರು ಮಾಡ್ಕೋಬೇಕು. 6 ಗಂಟೆಯಿಂದ 8 ಗಂಟೆ ಒಳಗಡೆ. ಟೈಮಿಂಗ್ಸ್ ಅಂತೂ ತುಂಬಾ ಪರ್ಟಿಕ್ಯುಲರ್ ಆಗಿ ಇರ್ಬೇಕು. ಇದನ್ನ ಮಾಡೋದಕ್ಕೆ ನಿಮಗೆ ಮೊದಲು ಒಂದು ರೆಡ್ ಕ್ಲಾತ್ ಬೇಕಾಗತ್ತೆ. ಕೆಂಪು ಕ್ಲಾತ್ ಅನ್ನ ಇಟ್ಕೊಂಡು ಅದ್ರೊಳಗಡೆ ನಾವು ಒಂದಷ್ಟು ವಸ್ತುಗಳನ್ನ ಹಾಕಿ ಕಟ್ಟಿ 1 ವರ್ಷದ ತನಕ ನಾವು ದುಡ್ಡಿಡುವಂತಹ ಜಾಗದಲ್ಲಿ ಅಥವಾ ನಮ್ದು ಒಂದು ಬೀರು ಕಬೋರ್ಡ್ ಒಳಗಡೆನೋ ಎಲ್ಲಾದ್ರೂ ಸೇಫ್ ಆಗಿ ಇಟ್ಕೋಬೇಕು. ಬಟ್ ನೀವು ಯೂಶುವಲಿ ದುಡ್ಡಿಡೋ ಕಡೆ ಇಟ್ರೆ ಇದಿನ್ನೂ ಜಾಸ್ತಿ ಆಗಿ ಬರೋ ತರ ಹೆಲ್ಪ್ ಮಾಡುತ್ತೆ. ಅಥವಾ ನೀವು ದೇವ್ರ ಮನೆಯಲ್ಲಿ ಇಟ್ಟು ಕೂಡ ಇದನ್ನ ಪೂಜೆ ಮಾಡಬಹುದು. ಏನ್ ಮಾಡ್ಬೇಕು? ಈ ರಿಚುವಲ್ ಅನ್ನ ಮಾಡುವಾಗ ಶ್ರೀ ಸೂಕ್ತಂ ಅಂತ ಒಂದು ಸ್ತೋತ್ರ ಬರುತ್ತೆ, ಅದನ್ನ ಪ್ಲೇ ಮಾಡ್ಬೇಕು. ಪ್ಲೇ ಮಾಡ್ತಾ ನೀವು ಒಂದು ಮಣೆ ತಗೊಳ್ಬೇಕು, ಮರದ ಮಣೆ ತಗೊಂಡು ಅದ್ರ ಮೇಲೆ ಈ ಬಟ್ಟೆಯನ್ನ ಹಾಸಿ ಇಟ್ಟು ಅದಕ್ಕೆ ಪೂಜೆ ಮಾಡ್ಬೇಕು, ನೀರಿನ ಪ್ರೋಕ್ಷಣೆ ಮಾಡ್ಬೇಕು, ಹೂವನ್ನ ಇಟ್ಬೇಕು. ದೆನ್ ಪೂಜೆ ಎಲ್ಲ ಮಾಡಿ ಆದ್ಮೇಲೆ ಅಷ್ಟಲಕ್ಷ್ಮಿಯರಿಗೂ ಕೂಡ ಇಷ್ಟವಾಗುವಂತಹ 8 ವಿಧವಾದಂತಹ ವಸ್ತುಗಳನ್ನ ಹಾಕಿ ಈ ಬಟ್ಟೆಯನ್ನ ಅರಿಶಿಣ ದಾರದಿಂದ ಕಟ್ಟಬೇಕಾಗತ್ತೆ. ಯಾವುದು ಆ 8 ಥಿಂಗ್ಸ್ ಅಂತ ಅಂದ್ರೆ, ಮೊದಲನೇದು ಆದಿಲಕ್ಷ್ಮಿಗೋಸ್ಕರ ಸಿಂಧೂರವನ್ನ ಉಪಯೋಗಿಸ್ಬೇಕು. 2ನೇದು ವಿದ್ಯಾಲಕ್ಷ್ಮಿಗೋಸ್ಕರ ಏಲಕ್ಕಿ, ಐಶ್ವರ್ಯ ಲಕ್ಷ್ಮಿಗೋಸ್ಕರ ಅಕ್ಕಿಯನ್ನ ಇಡ್ಬೇಕು, ಧನಲಕ್ಷ್ಮಿಗೋಸ್ಕರ ದುಡ್ಡು.
ಇದರಲ್ಲಿ ಕಾಪರ್ ಕಾಯಿನ್ ಆದ್ರೂ ಓಕೆ, ಬೆಳ್ಳಿ ನಾಣ್ಯಗಳಿದ್ರೆ ಇನ್ನೂ ಪ್ರಾಶಸ್ತ್ಯ. ಇನ್ನು ವೀರಲಕ್ಷ್ಮಿಗೋಸ್ಕರ ಅಡಿಕೆಯನ್ನ ಇಡಬೇಕು. ಸಂತಾನ ಲಕ್ಷ್ಮಿಗೋಸ್ಕರ ಅರಿಶಿಣದ ಕೊಂಬನ್ನ ಇಡಬೇಕು. ವಿಜಯಲಕ್ಷ್ಮಿಗೋಸ್ಕರ ನಾವು ಕಮಲದ ಬೀಜಗಳನ್ನ ಅದ್ರೊಳಗಡೆ ಹಾಕ್ತಿವಿ. ಇನ್ನ ಧಾನ್ಯ ಲಕ್ಷ್ಮಿಗೋಸ್ಕರ ಧನ್ಯಾ ಬೀಜ ಅಥವಾ ಸಾಂಬಾರು ಬೀಜಗಳು ಅಂತ ನಾವೇನ್ ಹೇಳ್ತೀವೋ ಧನ್ಯಾ ಕಾಳನ್ನ ಅದ್ರೊಳಗಡೆ ಹಾಕ್ಬೇಕು. ಇದಿಷ್ಟೂ ವಸ್ತುಗಳನ್ನ ಅದ್ರೊಳಗಡೆ ಹಾಕಿ ಆದ್ಮೇಲೆ ಲಕ್ಷ್ಮಿ ಅಷ್ಟೋತ್ರವನ್ನ ಓದುತ್ತಾ ಅದನ್ನ ಗಂಟು ಕಟ್ಟಿ ಇಡಬೇಕು. ಇಟ್ಟು ದೇವರ ಮನೆಯಲ್ಲಿ ಪೂಜೆ ಮಾಡ್ತೀರ. ಇದನ್ನ 6 ಗಂಟೆಯಿಂದ 8 ಗಂಟೆ ಒಳಗಿನ ಸಮಯದಲ್ಲಿ ಮಾಡ್ಬೇಕಾಗತ್ತೆ. ನಂತರ 10:49 ಆದ್ಮೇಲೆ ನೀವ್ ಯಾವಾಗ್ಲಾದ್ರೂ ತಗೊಳ್ಳಿ. ಯೂಶಲಿ ನಾನು 11:11 ಅಂತ ಹೇಳ್ತೀನಿ, ಸಿನ್ಸ್ ಐ ಬಿಲೀವ್ ದ ಮೋಸ್ಟ್ ಇನ್ ದ್ಯಾಟ್ ಪರ್ಟಿಕ್ಯುಲರ್ ಟೈಮಿಂಗ್ಸ್. ಈ 11:11 ಅಲ್ಲಿ ಎಕ್ಸಾಕ್ಟ್ಲಿ ಅದನ್ನ ಇಟ್ಕೊಂಡು ತಾಯಿ ಮಹಾಲಕ್ಷ್ಮಿಗೆ ಒಂದು ವಿಶಿಷ್ಟವಾದಂತಹ ಸ್ತೋತ್ರವನ್ನ ಓದಬೇಕಾಗತ್ತೆ 9 ಸಲ. ಯಾವುದು ಆ ಸ್ತೋತ್ರ ಅಂತ ಅಂದ್ರೆ ಲಕ್ಷ್ಮೀ ಗಾಯತ್ರಿ ಮಂತ್ರ. ಓಂ ಮಹಾಲಕ್ಷ್ಮೈ ಚ ವಿದ್ಮಹೆ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಈ ಒಂದು ಮಂತ್ರವನ್ನ 9 ಸಲ ಹೇಳ್ಬೇಕು. 9 ಸಲ ಈ ಮಂತ್ರ ಹೇಳಿ ಆದ್ಮೇಲೆ ಏನ್ ಮಾಡ್ಬೇಕು, ಈ ಒಂದು ಗಂಟನ್ನ ತಗೊಂಡು ಹೋಗಿ ನೀವು ನಿಮ್ಮ ಬೀರುವಲ್ಲಾದ್ರೂ ಇಡಬಹುದು ಅಥವಾ ದೇವರ ಮನೆಯಲ್ಲೇ ಇಟ್ಟು ಪೂಜೆ ಮಾಡಬಹುದು. ಫಾರ್ ದ ನೆಕ್ಸ್ಟ್ 1 ಇಯರ್, 1 ವರ್ಷಗಳ ಕಾಲ ಇದನ್ನ ಮಾಡ್ತಾ ಹೋಗ್ಬೇಕು. ನೀವು ದುಡ್ಡು ಹಾಕುವಾಗ ತಾಯಿ ಧನವನ್ನ ಜಾಸ್ತಿ ಮಾಡು, ಐಶ್ವರ್ಯವನ್ನ ಜಾಸ್ತಿ ಮಾಡು, ಧಾನ್ಯವನ್ನ ನನ್ನ ಮನೆಯಲ್ಲಿ ಜಾಸ್ತಿ ಮಾಡು, ನನ್ನ ಮಕ್ಕಳಿಗೆ ವಿದ್ಯೆನ ಕೊಡ್ತಾ ಹೋಗು, ತಲೆ ತಲಾಂತರದವರೆಗೂ ಕೂಡ ನಮ್ಮ ಮನೆಯಲ್ಲಿ ಸಂತಾನಗಳು ವೃದ್ಧಿ ಆಗ್ತಾ ಹೋಗ್ಲಿ, ಒಳ್ಳೆ ಸಂತಾನಗಳು ಬರ್ತಾ ಹೋಗ್ಲಿ. ಈ ರೀತಿಯಾಗಿ ಒಂದೊಂದು ವಸ್ತುವನ್ನ ಇಡುವಾಗ ಒಂದೊಂದು ಬೇಡಿಕೆಯನ್ನ ತಾಯಿಗೆ ಹೇಳ್ತಾ ಅರಿಶಿನ ದಾರದಿಂದ ಇದನ್ನ ಕಟ್ಟಬೇಕು, ಕೆಂಪು ವಸ್ತ್ರವನ್ನ. ಓಕೆನಾ? ಇದಾದ್ಮೇಲೆ 1 ವರ್ಷಗಳ ಕಾಲ ನೀವು ಅದನ್ನ ಪೂಜೆ ಮಾಡ್ತಾ ಹೋಗ್ತೀರಾ. 1 ವರ್ಷ, ಮುಂದಿನ ವರ್ಷ ಅಕ್ಷಯ ತೃತೀಯ ಬಂದಾಗ ಈ ಎಲ್ಲ ವಸ್ತುಗಳನ್ನು ಕೂಡ ಯಾವುದಾದ್ರೂ ಗಿಡಕ್ಕೆ ಹಾಕಿ, ಪಾಟ್ ಇದ್ರೆ ಪಾಟ್ ಒಳಗಡೆ ಹಾಕಿ ಈ ಬಟ್ಟೆಯನ್ನ ನೀರು ಒಳಗಡೆ ತೇಳ್ಬಿಟ್ಟು ನಂತರದಲ್ಲಿ ಆ ಬೆಳ್ಳಿ ಕಾಯಿನ್ ಏನಿರುತ್ತೆ ಅದನ್ನ ಎಸಿಬಾರ್ದು, ಅಥವಾ ಮಾಮೂಲಿ ಕಾಯಿನ್ ಆಗಿದ್ರು ಓಕೆ, ಕಾಯಿನ್ ನ ಮಾತ್ರ ಎಸಿಬಾರ್ದು. ಬೇರೆ ಎಲ್ಲ ವಸ್ತುಗಳೇನಿರುತ್ತೆ ಅದನ್ನ ವಿಸರ್ಜನೆ ಮಾಡಿ ಈ ಕಾಯಿನ್ ನ ಮತ್ತೆ ರಿಪೀಟೆಡ್ಲಿ ಯೂಸ್ ಮಾಡ್ತಾ ಹೋಗಬಹುದು, ಅಥವಾ ಬೇರೆ ಕಾಯಿನ್ ಕೂಡ ರೀಪ್ಲೇಸ್ ಮಾಡಬಹುದು. ಈ ಒಂದು ರಿಚುವಲ್ ಅನ್ನ ನೀವು ಮಾಡಿದ್ದೇ ಆದ್ರೆ ನಿಮ್ಮ ಇಡೀ ಲೈಫ್ ಟೈಮ್ ಅಲ್ಲಿ ದುಡ್ಡಿನ ಪ್ರಾಬ್ಲಮೇ ಬರೋದಿಲ್ಲ. ದುಡ್ಡದು ಮಾತ್ರ ಅಂತಲ್ಲ, ಆರೋಗ್ಯ, ಐಶ್ವರ್ಯ, ಅಂತಸ್ತು, ಸಂತಾನ, ವಿದ್ಯೆ ಯಾವುದ್ರಲ್ಲೂ ಕೂಡ ಕೊರತೆ ಅನ್ನೋದೇ ಇರೋದಿಲ್ಲ. ಇದನ್ನ ಪ್ರತಿ ವರ್ಷ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಅಂಡ್ ಯು ವಿಲ್ ಸಿ ಟ್ರೆಮೆಂಡಸ್ ಚೇಂಜಸ್ ಇನ್ ಯುವರ್ ಲೈಫ್. ಸೊ ಈ ವಿಡಿಯೋ ಎಲ್ಲರಿಗೂ ಇನ್ಫಾರ್ಮೇಶನ್ ಅನ್ನ ತುಂಬಾ ಚೆನ್ನಾಗಿ ತಲುಪಿಸಿದೆ ಅಂತ ನಾನು ಭಾವಿಸ್ತೀನಿ. ಯಾರಿಗೆಲ್ಲ ಮತ್ತಷ್ಟು ಇದೇ ತರದ ವಿಚಾರಗಳನ್ನ ತಿಳ್ಕೊಂಡು ಲೈಫ್ ನ ಬೆಟರ್ ಪಾತ್ಗೆ ತಗೊಂಡೋಗ್ಬೇಕನ್ಸತ್ತೆ, ಫಾಲೋ ದಿಸ್ ಚಾನೆಲ್.